ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ಅಂಗನವಾಡಿ ಬಿಸಿ ಊಟ ಆಶಾ ಈ ಮೂರು ಸಂಘಟನೆಗಳು ಜಂಟಿಯಾಗಿ ಡಿಸೆಂಬರ್ 1ನೇ ತಾರೀಕಿನಿಂದ ಕೇಂದ್ರದ ಸಚಿವರ ಮನೆ ಎದುರುಗಡೆ ರಾಜ್ಯದಲ್ಲಿ 4 ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಕಡೆ ಹೈದರಾಬಾದ್ ಕರ್ನಾಟಕ 10 ಜಿಲ್ಲೆಗಳು, ಶೋಭಾ ಕರಂದ್ಲಾಜೆ ಅವರ ಮನೆ ಎದುರುಗಡೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ICDSಗೆ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ ಆಗಿದೆ. ಇವತ್ತು ಸರ್ಕಾರ ಕೇಂದ್ರ ಸಂಭ್ರಮಾಚರಣೆ ಮಾಡ್ತಾ ಇದೆ. ಸಂಭ್ರಮಾಚರಣೆ ಮಾಡೋದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಇವತ್ತು 50 ವರ್ಷದಿಂದ ಇರ್ತಕ್ಕಂಥ ಅಂಗನವಾಡಿಯವರಿಗೆ ಕೇಂದ್ರ ಸರ್ಕಾರ ₹2,700 ಕಾರ್ಯಕರ್ತೆಯರಿಗೆ ₹1,350 ಸಹಾಯಕಿಯರಿಗೆ ಗೌರವಧನ ಹೆಸರಿನಲ್ಲಿ ಇವತ್ತು ದುಡಿಸ್ಕೊಳ್ತಾ ಇದೆ. ಇವತ್ತು ನಾವು ಕೇಳ್ತಾ ಇದ್ದೀವಿ, ಕನಿಷ್ಠ ಕೂಲಿ ಕೊಡಬೇಕು. 2018ರಿಂದ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಮತ್ತು ಕೊಡ್ತಕ್ಕಂಥ ಅಂಗನವಾಡಿ ಬಿಸಿ ಊಟ ಆಶಾಗೆ ಬಜೆಟ್ ಕೂಡ ಕಡಿತ ಮಾಡಿದ್ದಾರೆ. ಬಜೆಟ್ ಕಡಿತ ಮಾಡೋದ್ರಿಂದ ಇವತ್ತು ಸರಿಯಾಗಿ ಫಲಾನುಭವಿಗಳಿಗೆ ಫುಡ್ ಸಿಗ್ತಾ ಇಲ್ಲ. FRS ತಂದಿದೆ ಕೇಂದ್ರ ಸರ್ಕಾರ. FRS ತರೋದ್ರ ಮೂಲಕ ಇವತ್ತು ದಾಖಲಾತಿ ಎಂಟ್ರಿ ಆದರೆ ಅವರಿಗೆ ಫುಡ್ ಸಿಗ್ತದೆ, ಇಲ್ಲಾಂದ್ರೆ ಫುಡ್ಡಿನಿಂದ ವಂಚಿತರಾಗ್ತಾ ಇದ್ದಾರೆ ಫಲಾನುಭವಿಗಳು. ಇದೆಲ್ಲ ವಿರೋಧ ಮಾಡಿ ನಾವು ಕೇಂದ್ರದ ಸಚಿವರ ಮನೆ ಎದುರುಗಡೆ ಡಿಸೆಂಬರ್ 1ನೇ ತಾರೀಕಿನಿಂದ ಕೆಲಸವನ್ನು ಸ್ಥಗಿತ ಮಾಡಿ ಅಂಗನವಾಡಿ ಬಿಸಿ ಊಟ ಆಶಾದವ್ರು ನಾವು 1ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ನಮ್ಮ ಸಮಸ್ಯೆಗಳ ಬಗೆಹರಿ ತನಕ ಕನಿಷ್ಠ ಕೂಲಿ ಕೊಡೋ ತನಕ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಅದಕ್ಕಾಗಿ ನಾವು ಡಿಸೆಂಬರ್ 1ರಿಂದ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಶಾಂತಾ N. ಗಂಟೆ, ರಾಜ್ಯ ಕಾರ್ಯಾಧ್ಯಕ್ಷ. ಡಿಸೆಂಬರ್ 1ರಂದು ನಡೆಯುವಂಥ ಹೋರಾಟ ಒಂದು ಮಗು ಅಭಿವೃದ್ಧಿ ಅಂದರೆ ಒಂದು ಮಗು ದೇಶದ ಸಂಪತ್ತು ಮಕ್ಕಳು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ದೇಶದ ಸಂಪತ್ತು ಚೈಲ್ಡ್ ಈಸ್ ನೇಷನ್ ವೆಲ್ತ್ ಅಂತ ಹೇಳ್ತಾರೆ. ಚೈಲ್ಡ್ ರೀಪ್ರೊಡಕ್ಷನ್ ಆಗಬೇಕಂದ್ರೆ ICDS ಯೋಜನೆ ಬಲಿಷ್ಠ ಆಗಬೇಕು. ಒಂದು ಮಗುವಿಗೆ ಆಹಾರ, ಆರೋಗ್ಯ, ಶಿಕ್ಷಣ ಕೊಡುವಂಥ 3 ಸ್ಕೀಮ್ಗಳು ಆರೋಗ್ಯ ಇಲಾಖೆ ಕೊಡ್ತದೆ, ಶಿಕ್ಷಣ ಇಲಾಖೆ ಕೊಡ್ತದೆ, ಆಹಾರ ICDS ಅಂದರೆ ಅಂಗನವಾಡಿ ಇಲಾಖೆ ಕೊಡ್ತದೆ. ನಾವು ಕೇಳ್ತೇವೆ, ಆಹಾರ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ನೀವು ಹೇಳ್ತೀರಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಾತು ಹೇಳ್ತೀರಿ. 2018ರಿಂದ ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ. ಬಜೆಟ್ ಇಲ್ಲದೆ ಮನ್ಯಾಗ ಮಕ್ಕಳಿಗೆ ಚಲೋ ಬೆಳೆಸ್ಬೇಕಂದ್ರೆ ಆಹಾರ ಒಳ್ಳೇದು ಕೊಟ್ಟರೆ ಮಗು ಚಲೋ ಬೆಳೀತದೆ. ಸಂಸ್ಕಾರ ಕೊಟ್ಟರೆ ಶಿಕ್ಷಣ ಅಂದರೆ ಒಳ್ಳೆಯ ಶಿಕ್ಷಣ, ಆರೋಗ್ಯ ಕೊಟ್ಟರೆ ಅದು ಒಂದು ದಷ್ಟು ಮಗು ಆಗ್ತದೆ. ಇದೆಲ್ಲ ಸರ್ಕಾರ ಬಾಯಲ್ಲಿ ಹೇಳಕತ್ತದೆ. ಕೇಂದ್ರ ಸರ್ಕಾರ 2018ರಿಂದ ಬಿಡಿಗಾಸು ಅಲ್ಲ 60ರಿಂದ 40 ಅನುಪಾತಕ್ಕೆ ಇಳಿದದ. ಇದ್ದಂಥದ್ದು ಬಜೆಟ್ ಕೂಡ ಡಿಡಕ್ಷನ್ ಮಾಡಕತ್ತದ. ಮತ್ತು ಕೇಂದ್ರ ಸಚಿವರಿಗೆ ನಮ್ಮ ಇಲಾಖೆ ಕೇಂದ್ರ ಸಚಿವರಾದ ಅನ್ನಪೂರ್ಣ ದೇವರಿಗೆ ನಮ್ಮವರು ಯೂನಿಯನ್ ಅಂದರೆ ಸಂಘಟನೆ ಮುಖಂಡರು ಹೋಗಿ ಮನವಿ ಮಾಡಿದ್ರು ಕೂಡ ಅದು ಅವ್ರು ಏನು ಕದಲಿಲ್ಲ, ಈ ಕಡೆ ಸರಿ ಇರಲಿಲ್ಲ. ಅದಕ್ಕಾಗಿ 4 ಕರ್ನಾಟಕದಿಂದ 4 ಕೇಂದ್ರ ಸಚಿವರೇನಾರಲ್ಲ, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಕುಮಾರಸ್ವಾಮಿ ಅವರು ಅವ್ರ ಮನೆ ಎದುರು ಅಹೋರಾತ್ರಿ ಹೋರಾಟ ನಡೀತದೆ. ಮತ್ತು ಎಲ್ಲ ಇವರು ರಾಜ್ಯ ಕರ್ನಾಟಕದಿಂದ ಆರಿಸೋದಂಥ 30 ಎಲ್ಲ ಸಚಿವರು ಕೂಡ ಹೇಳಿ FRS ಅಂದ್ರೇನು, ಬೇರೆ ಕೆಲಸ ಹಚ್ಚಿ ICDS ಮಟ್ಟಕ್ಕೊಳಿಸ್ಬೇಡ್ರಿ. ಯಾಕಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ICDS ಯೋಜನೆ ಹ್ಯಾಂಗೆ ಮಟ್ಟಕ್ಕೊಳಿಸ್ತದೆ ಅಂದರೆ ಟೀಚರ್ ಒಂದು ಕಡೆ ಜಾಗಿಗೆ ನಿಂದ್ರಪ್ಲೇ ಇರಲ್ಲ, ಆ ಸರ್ವೆಗೆ ಹೋರಿ ಈ ಸರ್ವೆಗೆ ಹೋರಿ ಅಂದಾಗ ಮಗು ಸರ್ವತೋಮುಖ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ICDS ಯೋಜನೆಯನ್ನು ಮಟ್ಟಕ್ಕೊಳಿಸೋ ಪದ್ಧತಿ ಕೈ ಬಿಡಬೇಕು. ಅದು ಬೇರೆ ಕೆಲಸ ಹಚ್ಚಬಾರ್ದು. ಅದರ ಜೊತೆಗೆ FRS ಅನ್ನೋ ದರಿದ್ರ ಪದ್ಧತಿ ಕೈ ತೆಗಿಲಿಲ್ಲ ಅಂದ್ರೆ ಅದು, ಯಾಕಂದ್ರೆ ಕಡು ಬಡವರಿಗೆ ನಿಜವಾದ ಕಡು ಬಡವರು ಯಾರು ಅವ್ರಿಗೆ ಆಹಾರ ಇಲ್ಲ, ವಂಚಿತ ಆಗ್ಯಾರ. ಮಗು ಮೂಡುತ್ತಲೇ ನಾವು ಸಂರಕ್ಷಣೆ ಮಾಡೋಂಥ ಅಂಗನವಾಡಿಯವರು ಅದು FRS ಆಗೋವ್ರಿಗೂ ಆಕಿಗೆ ನಾವು ಎಂಟ್ರಿ ಮಾಡ್ಕೋಕೆ ಬರಲ್ಲ ಅಂದ್ರೆ ಅವ್ರದ್ದು ನಮ್ಮದು ಸಂಘರ್ಷ ನಡೀತದೆ. ಅದ್ರಾಗೆ ಮಗುವಿನ ಆರೋಗ್ಯ ಕೂಡ ಹಾಳಾಗ್ತದೆ. ಇದನ್ನು ವಿರೋಧಿಸಿ ಡಿಸೆಂಬರ್ 1ರಿಂದ ಎಲ್ಲ ಕೆಲಸ ಸ್ಥಗಿತ ಮಾಡಿ ಅಹೋರಾತ್ರಿ ಅಂಗನವಾಡಿ ಬಿಸಿ ಊಟ ಆಶಾ, ಶಿಕ್ಷಣ, ಆರೋಗ್ಯ ಮತ್ತು ಆಹಾರ 3 ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋಂಥವ್ರು ಎಲ್ಲರೂ ಕೂಡ ಕೆಲಸ ಕರ್ನಾಟಕ ರಾಜ್ಯದ ಎಲ್ಲರೂ MP ಗಳಿಗೆ ಕೊಟ್ಟಿದ್ದೆವು. ಇವ್ರು ಕೇಂದ್ರದಿಂದ ಹೋಗ್ಯಾರಲ್ಲ, ಕೇಂದ್ರಕ್ಕೆ ಹೋಗ್ಯಾರಲ್ಲ, ವಿ ಸೋಮಣ್ಣ, ಕುಮಾರಸ್ವಾಮಿ ಅವರು, ಶೋಭಾ ಅಕ್ಕ, ಪ್ರಹ್ಲಾದ್ ಜೋಶಿ ಅವರು ಇವರಿಗೆ ಕನ್ವಿನ್ಸ್ ಮಾಡಿಕೊಟ್ರ. ಉಳ್ದವ್ರಿಗೆ ನಮಗೆ ಸಿಗಲಾರ್ದಂದ್ರೆ ಗುಲ್ಬರ್ಗದ ರಾಧಾಕೃಷ್ಣ ಸರ್ ಒಬ್ಬರೇ ಬೀದರ್ನಾಗ ಹೋಗ್ಯಾರಂತ, ರಾಯಚೂರ, ಯಾದಗಿರಿ ಎಲ್ಲ ಹೇಳಿ ಮಾಡಿನೇ ಕೊಟ್ಟದ. FRS ಅಂದ್ರೆ ಏನು, ICDS ಅಂದ್ರೆ ಏನು, ನೀವು ಸುಮ್ಮನೆ ಪಾರ್ಲಿಮೆಂಟ್ನಾಗ ಕೇಂದ್ರ ವಿಧಾನಸೌಧದ ಕೂತ್ರ ಅಲ್ಲ ಅಂತ ಮತ್ತು ಕೆಲವರು ಶಾಸಕರು ಕೂಡ ಕನ್ವಿನ್ಸ್ ಮಾಡೋದು. CM ಅವ್ರ ಜೊತೆನೂ ಮಾತಾಡ್ಯಾರ. ನಮ್ಮ ಮಿನಿಸ್ಟ್ರಿಗೆ ಎಲ್ಲ ಗೊತ್ತದ. ಇವತ್ತು 50 ವರ್ಷನ ಆಚರಣೆ ಮಾಡ್ತಾರಂದ್ರೆ ನಾವು ಈಗ ಸದ್ಯಕ್ಕೆ ಆಚರಣೆ ಮಾಡ್ತೀವಿ, ಇಲ್ಲಿ ಇದ್ದವ್ರು ಇಲ್ಲನಲ್ಲ. ಆಚರಣೆ ಮಾಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಇದ್ದಂಥ ಸಮಸ್ಯೆ ಹೇಳ್ದಂಗೆ ಕೇಂದ್ರ ರಾಜ್ಯ ಸರ್ಕಾರ ಅಂತದ ನಾವೇನು ಕೊಡಬೇಕಾಗ್ಯದ ಕೊಟ್ಟಿದ್ದೆವು.
7,000 ನಮ್ಮ ಕಡೆಯಿಂದ ಹೆಚ್ಚಿಗೆ ಕೊಟ್ಟಿದ್ದೀವಿ. ಅವರು 2,000 ಚಿಲ್ಲರ ಟೀಚರ್ ಕೊಟ್ಟರೆ 1,000 ಚಿಲ್ಲರ ಹೆಲ್ಪರ್ ಕೇಂದ್ರ ಸರ್ಕಾರ ಕೊಟ್ಟದು. ಅಷ್ಟರ ಮೇಲೆ ಅವ್ರು ನುಣಸ್ಕೋತಾರ. ಮತ್ತು ಸ್ಕೀಮ್ ಕೇಂದ್ರ ಸರ್ಕಾರದ ಪೋಷಣ್ ಟ್ರ್ಯಾಕರ FRS ತಂದಿದ್ದು ಅವರೇ. ಅವರು ಒಟ್ಟಾರೆ ಈ ಸ್ಕೀಮ್ ಮಟ್ಟುಗೊಳಿಸ್ಬೇಕು, ಹಾಳು ಮಾಡ್ಬೇಕನ್ನೋದೇ ಅವ್ರದ್ದು. ಹಾಳು ಮಾಡೋಕ್ಕೆ ನಾವು ಬಿಡಲ್ಲ. ಲಾಠಿ ಬೀಳಿ, ಜೀವ ಹೋಲಿ, ಕೇಸ್ ಆಗಲಿ, ಜೇಲ್ ಬೋರಿಸಲಿ, ಈ ಯೋಜನೆ ಇಡ್ತೇವೆ. ನಾವು ಇಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅಂಗನವಾಡಿ ಬಿಸಿ ಊಟ ಆಶಾದಾರ ನೌಕರ ಥರ ಬದುಕಲ್ಲ. ಒಟ್ಟು ಜಗತ್ತಿನ ಉಳಿವಿಗಾಗಿ, ಭಾರತ ದೇಶದ ಮಕ್ಕಳ ಉಳಿವಿಗಾಗಿ, ಮಗುವಿ ಉಳಿಬೇಕು, ಸರ್ವತೋಮುಖ ಬೆಳವಣಿಗೆ ಮಾಡ್ಬೇಕನ್ನೋದೇ ಚಾಲೆಂಜ್ ಅದ. ಉದ್ದೇಶ ಮದ್ದತೆಗಳು. ಅದಕ್ಕಾಗಿ ನಾನು ಗೌರಮ್ಮ ಪಾಟೀಲ್, ಅಂಗನವಾಡಿ ನೌಕರ ಸಂಘ ಜಿಲ್ಲಾಧ್ಯಕ್ಷ.